ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ನಡೆದಂಥ ಒಂದು ಸೌಜನ್ಯ ಆ ಹುಡುಗಿಯ ಮೇಲೆ ಅತ್ಯಾಚಾರ 2012ರಲ್ಲಿ ನಡೆಯಿತು. ಆ್ಯಕ್ಚುಲಿ ಏನಂದರೆ ಇದು ನಮಗೂ ಗೊತ್ತಾಗಲಿಲ್ಲ. ಯಾವಾಗ ನಮ್ಮ ಸಬೀರ್ ಅವರು ಈ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾರೆ ಆವಾಗ ಗೊತ್ತಾಗತ್ತೆ ಯಾರು ಮಾಡಿದ್ದಾರೆ ಅತ್ಯಾಚಾರ ಇದು ಅಂತ. ಸೊ ಇದಕ್ಕೂ ಈ ಅತ್ಯಾಚಾರ ಯಾರು ಮಾಡಿದ್ರು ಅಂತ ಇವಾಗ ಕೂಡ 2012 ಅಂದರೆ 13 ವರ್ಷ ಆಗ್ತಾಯಿದೆ. ಆದರೂ ಸಹ ಇದಕ್ಕೆ ಒಂದು ತಕ್ಕ ನ್ಯಾಯ ಸಿಗಲಿಲ್ಲ. ಸೊ ಅದಕ್ಕೆ ಸಮೀರ್ ಅವರು ಇದರ ಬಗ್ಗೆ ಬಿಡಿಸಿ ಹೇಳಿದ್ದಾರೆ ಯಾವ ರೀತಿ ಆಯಿತು ಏನು ಹೆಂಗೆ ಅಂತ. ಸೊ ಈ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು. ಸೊ ಆವಾಗ ಸಂತೋಷ್ ಎಂಬ ಒಬ್ಬ ಹುಡುಗನನ್ನು ತಗೊಬಂದು ಅಪರಾಧಿ ಅಂತ ಹೇಳಿದರು. ಬಟ್ ಅವ್ರಿಗೆ ಮೊನ್ನೆ ಕೋರ್ಟು ನಿರಪರಾಧಿ ಅಂತ ಹೇಳಿದೆ. ಸೊ ಹಂಗಾದರೆ ಅದರಲ್ಲಿ ಅಪರಾಧಿಗಳು ಯಾರು ಅಂತ ಹೇಳೋದು ಹೆಂಗೆ? ಇಷ್ಟು ವರ್ಷ ಆಯ್ತಲ್ಲ, 2012 ನಡೆದಿರೋದು 2025 ಆಯಿತು. ಈಗಲೂ ಕೂಡ ಆ ಒಂದು ಕೇಸ್ಗೆ ಯಾವುದೇ ರೀತಿ ತೆಕ್ಕೆ ನ್ಯಾಯ ಸಿಗಲಿಲ್ಲ. ಅದು ಥಿಂಕ್ ಮಾಡಿ ಹಾಡು ಹಗಲಲ್ಲೇ ಒಬ್ಬ ಹುಡುಗಿಯನ್ನು ಕಿಡ್ನಾಪ್ ಮಾಡ್ಕೊಂಬಂದು ನೆಕ್ಸ್ಟ್ ಡೇನೇ ಸಾಯಿಸಿಬಿಟ್ಟು ಅಲ್ಲಿ ಆಗ್ತಾರಲ್ಲ, ಇದು ಒಂದು ವಿಷ್ಕೃತವಾದ ಒಂದು ವಿಚಾರ. ಓಕೆ, ಇದು ನಮಗೆ ನೋಡಿದ್ರೆ ಇಲ್ಲಿ ನಮ್ಮ ಸಮಾಜ ಎಲ್ಲೋಗ್ತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಬ್ರಿಟಿಷರೇನು ಆಳ್ತಾ ಇಲ್ಲ ಇವಾಗ. ಓಕೆ, ಸ್ವಾತಂತ್ರ್ಯ ಬಂದಿದೆ ಅಂದರೆ ಎಲ್ಲಿ ಬಂದಿದೆ ಸ್ವಾತಂತ್ರ್ಯ? ಒಬ್ಬ ಹುಡುಗಿಗೆ ಹಾಡಗಳಲ್ಲೇ ಓಡಾಡೋಕ್ಕೆ ಒಂದು ಹಕ್ಕಿಲ್ಲ ಅಂದರೆ ನಮ್ಗೆ ಎಲ್ಲಿ ಸ್ವಾತಂತ್ರ್ಯ ಬಂದಿದೆ? ಕಾಯಿಸಿ ಇವತ್ತು ಥಿಂಕ್ ಮಾಡಿ ನಾವು ಈ ಕೇಸನ್ನು ಹಿಂಗೆ ಬಿಟ್ಬಿಟ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಮಗೆ ಕೂಡ ಹಂಗೆ ಆಗ್ಬೋದು. ನಮ್ಮ ಅಕ್ಕ ತಂಗಿರು ಹೋಗ್ತಾರೆ, ನೆಕ್ಸ್ಟು ನಮ್ಮ ಮಕ್ಕಳೇ ಹೋಗ್ತಾರಪ್ಪ, ಅವಾಗ ಏನು ಮಾಡೋದು? ಇವಾಗ ನಾವು ಆ ಸಮೀರ್ ಎಂಬುದು ಮುಸ್ಲಿಮ ಹಿಂದೂನ ಅಂತಲ್ಲ. ಓಕೆ, ಅದು ಒಬ್ಬ ಹಿಂದುವಿನ ಒಬ್ಬ ಮಹಿಳೆಯ ಮೇಲೆ ಎದುರೆತ್ತಿರೋದು ನಮ್ಮ ಸಮೀರ್ ಅವರು. ಓಕೆ, ಸೊ ನಾವು ಯಾವತ್ತೇ ಆಗಲಿ ಇಲ್ಲಿ ಯಾವುದೇ ರೀತಿ ನಾವು ಭೇದ ಭಾವ ಮಾಡೋದು ಬೇಡ. ಸೊ ನಾವೇನಿವಾಗ ಒಂದು ಸೌಜನ್ಯಗೆ ಒಂದು ಅನ್ಯಾಯವಾಗಿದೆ, ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲ ಓಡಾಡೋಣ. ಓಕೆ, ನಾವು ಹೇಳ್ತೀವಲ್ಲ ಧರ್ಮಸ್ಥಳ ಪುಣ್ಯಸ್ಥಳ, ಎಲ್ಲರಿಗೂ ಗೊತ್ತು ಪುಣ್ಯಸ್ಥಳ ಅಂತ. ಅಲ್ಲಿ ದೇವರಿದ್ದಾರೆ, ಮನ್ಯಸ್ವಾಮಿ ಇದ್ದಾರೆ ಅಂತ ಗೊತ್ತು. ಬಟ್ ಅಲ್ಲೇ ಯಾಕೆ ಈ ಥರ ಕೇಸುಗಳಾಗ್ತಾ ಇದ್ದಾವೆ? ಯಾಕೆ ಅದನ್ನು ಒಂದು ಸರ್ಕಾರ ಫುಲ್ ಡೀಪಾಗಿ ಹೋಗ್ಬೇಕ್ರಿ, ಏನಾಗ್ತಾ ಇದೆ, ಏನು ಹೆಂಗೆ ಅಲ್ಲಿ ಅಂತ. ಏನು ಇವಾಗ ನೋಡಿ, ಯಾವುದೇ ಒಂದು ಸಾಕ್ಷಿಯನ್ನು 2-3 ದಿವಸದಲ್ಲೇ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ತಗೊಬರ್ತಾರೆ ನಮ್ಮ ಪೊಲೀಸವರು. ಬಟ್ ಇದನ್ನು ಯಾಕೆ ಮಾಡಿಲ್ಲ? ಸೊ 12 ವರ್ಷ ಆಗಿದೆ, ಯಾಕೆ ನ್ಯಾಯ ಸಿಗ್ತಾ ಇಲ್ಲ? ಸಾಕ್ಷಿ ಸಿಗ್ತಾ ಇಲ್ವಾ? ಇಷ್ಟು ಟೆಕ್ನಾಲಜಿ ಮುಂದುವರೆದಿದೆ ನಮ್ಮದ್ರಲ್ಲಿ. CC ಕ್ಯಾಮ್ರಾಗಳಿದ್ದಾವೆ, DNA ಟೆಸ್ಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು, ಫೋನ್ ನಂಬರ್ಸ್ ಎಲ್ಲ. ಆದ್ರೂ ನಮ್ಗೆ ಸಿಗ್ತಾ ಇಲ್ಲ ಅಂದರೆ ವಾಟ್ ಇಸ್ ದ ಮೀನಿಂಗ್? ನಮ್ಗೆ ಮಾತ್ರ ಗೊತ್ತಾಗ್ತಾ ಇಲ್ಲಪ್ಪ. ಸೊ ಅದಕ್ಕೇ ನಮ್ಮೆಲ್ಲರ ಸಪೋರ್ಟು ಸಮೀರ್ ಅವ್ರಿಗೆ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡೋಣ. ಈ ಕೇಸು ಏನು ಮುಚ್ಚಿಬಿಟ್ಟಿದ್ರಲ್ಲ, ಮತ್ತೆ ಮರು ಪರಿಶೀಲನೆ ಆಗಬೇಕಿದು. ಇದರಲ್ಲಿ ಯಾರು ದೊಡ್ಡವರಿದ್ದರೂ ಕೂಡ ಅವ್ರ ಶಿಕ್ಷೆ ಆಗಲೇಬೇಕ್ರಿ. ನಮ್ಮ ಸಂವಿಧಾನದ ಮುಂದೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರೇ. ತಪ್ಪು ಮಾಡಿದರೆ ಎಲ್ಲರಿಗೂ ಶಿಕ್ಷೆ ಆಗುತ್ತದೆ. ಇಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ಏನೂ ಇಲ್ಲ. ಇನ್ಕ್ಲೂಡ್ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ತದೆ ಅಂಥ ಸಂವಿಧಾನ ನಮ್ಮದು, ಪ್ರಜಾಪ್ರಭುತ್ವ ದೇಶ. ಇಲ್ಲೇ ಯಾಕೆ ಈ ಥರ ಆಗ್ತಾ ಇದೆ? ಅದು ಹಾಡು ಹಗಲಲ್ಲೇ ಒಬ್ಬ ಹುಡುಗಿಯನ್ನು ಅಪಹರಣೆ ಮಾಡಿ ಆ ಹುಡುಗಿಯನ್ನು ರೇಪ್ ಮಾಡ್ತಾರಲ್ಲ. ಸೊ ಇದು ಯಾಕೆ ನಿಮ್ಗೆ ಕಾಣ್ತಾ ಇಲ್ವಾ? ನೆಕ್ಸ್ಟು ಇನ್ನೂ ಅಲ್ಲಿ ಒಂದೇ ಅಲ್ಲ, ಒಂದು 10-8 ಕೇಸುಗಳಾಗಿದೆಯಂತೆ. ಯಾವುದಕ್ಕೆ ಸಾಕ್ಷಿ ಇಲ್ಲ. ಅದು ಹೆಂಗ್ರಿ ನಮಗಾಗತ್ತೆ ಹೇಳಿ? ಒಂದು ಕೇಸ್ಗೆ ಸಾಕ್ಷಿ ಇಲ್ಲ ಅಂದರೆ ಹೆಂಗೆ? ಯಾರ ಪ್ರಾಬಲ್ಯ ಇರ್ಬೋದಲ್ಲಿ? ನಾವು ಇದು ಸಾಮಾನ್ಯವಾಗಿ ಥಿಂಕ್ ಮಾಡ್ಕೋಬೇಕು. ಸುಮ್ಮನೆ ನಾವು ಅದು ಇದು ಅಂತ ಹೇಳೋದಲ್ಲ. ಸಮೀರ್ ಅವರು ಧೈರ್ಯ ಮಾಡಿ ಬಂದಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡೋಣ. ಅವ್ರೇನು ದೇವಸ್ಥಾನದ ಬಗ್ಗೆ ಏನಾದ್ರು ಮಾತಾಡಿದ್ರೆ ಇಲ್ವಲ್ಲತ್ತ? ಅಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಅವ್ರು ಮಾತಾಡಿದ ಪಾಪ. ಈ ಥರ ಸೌಜನ್ಯ ಎಂಬ ಹುಡುಗಿಗೆ 2012ರಲ್ಲಿ ಅಲ್ಲಿ ಒಂದು ರೇಪ್ ಮಾಡಿ ಹತ್ಯೆ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆಯಪ್ಪ? ತಪ್ಪೇನಿದೆ ಹೇಳಿ? ಈಗ ಅವ್ರು ಮಾಡಿಲ್ಲ ಅಂದರೆ ಯಾಕೆ ಹೆದರ್ಕೋಬೇಕು? ಪರಿಶೀಲನೆ ಮಾಡಿ, ಅಲ್ಲಿ ದೊಡ್ಡವರು ಬಂದು ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಪರಿಶೀಲನೆ ಮಾಡಿ. ಇದು ಯಾಕೆ ಮಾಡ್ತಾ ಇಲ್ಲ?